ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ದಿನ ಏನು ಸ್ಪೆಷಲ್ ಡೇ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ, ಗಣರಾಜ್ಯೋತ್ಸವ. ಸೊ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾನು ಕೆಲವೊಂದಿಷ್ಟು ಫೋಟೋಸ್ ಹಾಕಿದ್ದೀನಿ. ಇದು ನಾನು ಹೋದ ವರ್ಷ ಅಂದರೆ 2024 ಜನವರಿಯಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆವಾಗ ತೆಗೆಸ್ಕೊಂಡಿರೋ ಫೋಟೋ ಇವು. ಸ್ಕೂಲ್ ಮಕ್ಕಳ ಜೊತೆ ಇದ್ದರೆ ಯಾವ ಥರ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾನು ನನ್ನ ಮಕ್ಕಳಿಗೆ ಇಲ್ಲೇ ಡ್ಯಾನ್ಸ್ ಕೂಡ ಕಲಿಸಿದ್ದೆ. ಒಂದು ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ಹೋದ ವರ್ಷ ಎಲ್ಲ ನಾನು 3 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಈ ವರ್ಷ ಗೆಸ್ಟ್ ಟೀಚರ್ ಬೇಡಪ್ಪ ಅಂತೇಳಿ ಸ್ಟಡಿ ಮಾಡಿದ್ರಾಯ್ತು ಅಂತ ಮನೇಲಿದ್ದೀನಿ. ಈ ವರ್ಷ ಎಲ್ಲಿ ಹೋಗಲಿಲ್ಲ. ಸೊ ಅವೆಲ್ಲ ಫೋಟೋಸ್ಗಳು ಹಾಗೆ ಸ್ವೀಟ್ ಮೆಮೊರೀಸ್ ಅಂತ ಎಲ್ಲ ನಾನು ಸ್ಕೂಲಲ್ಲಿ ಯಾವ ಥರ ಮಕ್ಕಳ ಜೊತೆ ಬೆರ್ತಿದ್ನಲ್ಲ ಅದೆಲ್ಲನೂ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಎಲ್ಲ ಫೋಟೋಸ್ ವಿಡಿಯೋಸ್ ಹಾಗೆ ನನ್ನ ಫೋನಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸಮ್ಟೈಮ್ಸ್ ಬೇಜಾರಾದಾಗ ಅದನ್ನೆಲ್ಲ ನೋಡ್ತಾ ಕೂತ್ರೆ ಒಂಥರ ಖುಷಿ ಆಗುತ್ತೆ. ನಾವು ಈ ಥರ ಎಲ್ಲ ಕಾಲ ಕಳೀತಿದ್ವಲ್ಲ ಮಕ್ಕಳ ಜೊತೆ ಅಂತ. ಬಟ್ ಒಂದು ಬೇಜಾರೇನು ಅಂತಂದರೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾನೆ ಓದೋಕ್ಕಾಗಲ್ಲ ಅಂತ. ಅಂದರೆ ಸ್ಕೂಲಿಗೆ ಹೋಗೋದೇ 9:00ವರೆಗೆಲ್ಲ ಸ್ಕೂಲ್, 9:30 10 ಗಂಟೆಗೆಲ್ಲ ಸ್ಕೂಲಿಗೆ ಹೋಗೋದು, ವಾಪಸ್ ಬರೋದು 5 ಗಂಟೆ, ಸಂಜೆ 5 ಗಂಟೆ. ಮನೇಲೆಲ್ಲ ಕೆಲಸ, ಮಕ್ಕಳಿಗೆ ಅಭ್ಯಾಸ, ಹೀಗಾಗಿ ಸ್ವಲ್ಪ ನನಗೆ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಈ ವರ್ಷ ಯಾವುದು ಬೇಡ, ಗೆಸ್ಟ್ ಟೀಚರು ಬೇಡ, ಯಾವುದು ಬೇಡ, ಗೋರ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ಟಡಿ ಮಾಡೋಕ್ಕಂತ ಈ ವರ್ಷ ಮನೇಲಿದ್ದೀನಿ. ಯಾರ್ಯಾರು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀರಿ ಅವರೆಲ್ಲ ನಂಗೆ ಕಮೆಂಟ್ ಮಾಡಿರಿ. ನಾವು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀವಿ, ನಾವು ಈ ಥರ ಗೆಸ್ಟ್ ಟೀಚರಾಗಿ ಹೋಗಿದ್ವಿ ಅಂತ. ಸೊ ಎಷ್ಟು ಜನ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀರಂತ ನನಗೂ ಗೊತ್ತಾಗುತ್ತೆ. ಸೊ ಬರ್ರಿ ಇವತ್ತಿನ ಈ ಸ್ಟಡಿ ಲಾಗ್ನ ಶುರು ಮಾಡೋಣ. ಸ್ಟಡಿ ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಪ್ಲೀಸ್ ಯಾರು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸ್ಟಡಿ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಆಲ್ಮೋಸ್ಟ್ ಆಲ್ ನಾನು SS, ಕನ್ನಡ, ಆಮೇಲೆ ಸೈಕಾಲಜಿ ಎಲ್ಲ ಓದಿದ್ದೆ. ಇಂಗ್ಲೀಷ್ ಅಂತೂ ಓದಿರಲಿಲ್ಲ. ಸೊ ಇವತ್ತಿಲ್ಲಿ ನಾನು ಇಂಗ್ಲೀಷ್ ಓದ್ಕೊಳ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಇಂಗ್ಲೀಷ್ ನಾನು ಯೂಟ್ಯೂಬ್ ಕ್ಲಾಸಸ್ ಕೇಳಿನೇ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದರಲ್ಲಿ ಹೋದ ವರ್ಷ ಅಂದರೆ 2024 TETಯಲ್ಲಿ ಒಂದು 5ರಿಂದ 6 ಕ್ವಶನ್ಸ್ ಎಲ್ಲ ಬಂದಿತ್ತು. ಆಲ್ಮೋಸ್ಟ್ ಆಲ್ 3-4 ಕ್ವಶನ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ನನಗೆ ಇದೇ ನೋಟ್ಸು ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿರೋದನ್ನೇ ರೆಫರ್ ಮಾಡ್ತಾಯಿದ್ದೀನಿ, ಅದನ್ನೇ ಓದ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಕೇಳ್ಕೊಂಡೇ ನಾನಿಲ್ಲಿ ನೋಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದು ಓದಿದರೆ ಮೈಂಡೆಲ್ಲ ಫ್ರೆಶ್ ಇರುತ್ತಲ್ಲ. ಹಾಗಾಗಿ ಇಂಗ್ಲೀಷನ್ನು ನಾವು ಎಷ್ಟೇ ಸಾರಿ ಓದಿದರೂ ಇಂಗ್ಲೀಷ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಯಾಕಂತಂದರೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಮೊದಲಿಂದನೂ ಇಂಗ್ಲೀಷ್ ಇರುತ್ತಲ್ಲ, ಅವ್ರಿಗೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವೆಲ್ಲ ಕನ್ನಡ ಮೀಡಿಯಮ್ದವರು, ಹೀಗಾಗಿ ಸ್ವಲ್ಪ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಆದರೂ ನನಗೆ ಸ್ವಲ್ಪ ಇಂಗ್ಲೀಷ್ ಟಚಲ್ಲಿದೆ. ಯಾಕಂದರೆ ನಾನು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡುವಾಗ ನನಗೆ ಟೀಚ್ ಮಾಡೋಕ್ಕೆ ಇಂಗ್ಲೀಷ್ ಸಬ್ಜೆಕ್ಟೇ ಕೊಟ್ಟಿದ್ದರು. ಹಾಗಾಗಿ ಸ್ವಲ್ಪ ಇಂಗ್ಲೀಷು ಟಚಲ್ಲಿದೆ ಅಂತ ಹೇಳ್ತೀನಿ. ಇವತ್ತಿಲ್ಲಿ ಇಂಗ್ಲೀಷ್ ಓದಿದ್ರಾಯಿತು ಅಂತ ನಾನು ಸ್ವಲ್ಪ ಅಂದರೆ ಇಂಗ್ಲೀಷ್ ಪೆಡಗಾಜಿ ಆಗಲಿ, ಇಂಗ್ಲೀಷ್ ಗ್ರಾಮರ್ ಆಗಲಿ ಓದ್ತಾ ಇದ್ದೆ. ಜನವರಿ 26 ಹಾಗಾಗಿ ಸ್ವಲ್ಪ ಮಕ್ಕಳು ಜಲ್ದಿ ಹೇಳ್ಬೇಕು ಅಂತ ಜಲ್ದಿ ಎಬ್ಬಿಸ್ ಮಮ್ಮಿ ಅಂತ ಹೇಳಿದರು. ಅವನ್ನೆಲ್ಲ ಎಬ್ಬಿಸಿರಲಿಲ್ಲ. ಹಾಗಾಗಿ ನಾನು ಇಲ್ಲಿ ದೊಡ್ಡ ಮಗ ತಾನೇ ಎದ್ದು ಬಂದುಬಿಟ್ಟ. ಅಂದರೆ 6 ಗಂಟೆಗೆಲ್ಲ ಆಗಿತ್ತು. 1 ಅವರ್ ಸ್ಟಡಿ ಆಯಿತು ಅಂದರೆ ಅಷ್ಟೊತ್ತಿಗೆ ಅವರು 6 ಗಂಟೆಗೆಲ್ಲ ಎದ್ದು ಅವರು ಪಪ್ಪಾಜಿನೂ ಎದ್ದಿದ್ರು. ಹಾಗಾಗಿ ಸ್ವಲ್ಪ ಅವ್ರಿಗೆ ಸ್ಕೂಲ್ಗೆ ಹೋಗೋಕೆ ರೆಡಿ ಮಾಡಬೇಕಲ್ಲ, ಅದಕ್ಕೆ ನಾನು ಅಲ್ಲಿಗೆ ನನ್ನ ಸ್ಟಡಿನ ಸ್ಟಾಪ್ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತೆ ವಾಪಸ್ ಇಲ್ಲಿ ನಾನು 3 ಗಂಟೆಗೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಅಂದರೆ ಮಧ್ಯಾಹ್ನ 11 ಗಂಟೆಗೆಲ್ಲ ಕೆಲಸ ಇತ್ತು. ಹಾಗಾಗಿ ಯಾವುದೇ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಮತ್ತೆ ನಾನು 3 ಗಂಟೆಗೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಬೆಳಗ್ಗೆ ಏನು ನಾನು ಇಂಗ್ಲೀಷ್ ಓದ್ತಾ ಇದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ರಾಯಿತು ಅಂತ. ಯಾಕಂದರೆ ಒಂದು ಸಬ್ಜೆಕ್ಟ್ನ ಓದ್ತಾ ಇದ್ದೀವಿ ಅಂದರೆ ಅದನ್ನ ಪೂರ್ತಿ ಮಾಡಿನೇ ಬೇರೆ ಸಬ್ಜೆಕ್ಟ್ ಹಿಡ್ಕೊಳ್ಬೇಕು ಅಂತ. ಈಗ ಅರ್ಧಂಬರ್ಧ ಈಗ ಇದನ್ನು ಓದೋದು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನು ಓದಿದ್ದೀನಿ ಏನಿಲ್ಲ ಅಂತ. ಇವಾಗ ನಾನು ಇಂಗ್ಲೀಷ್ ಓದ್ತಾ ಇದ್ದೀನಿ ಅಂದರೆ ಸ್ವಲ್ಪ ಇದನ್ನು ಒಂದು 20 ಪೇಜಸ್ಸಾರು ಓದ್ಕೊಂಡ್ರೆ ಸ್ವಲ್ಪ ಆಲ್ಮೋಸ್ಟ್ ಆಲ್ ಮುಗ್ದಂಗೆ ಆಗುತ್ತೆ. ಯಾಕಂದರೆ ಪೆಡಗಾಜಿ ನಿಮಗೆ ಗೊತ್ತಿರುತ್ತೆ, TETಯಲ್ಲಿ 30 ಮಾರ್ಕ್ಸ್ ಇರುತ್ತೆ ಇಂಗ್ಲೀಷು, ಅದರಲ್ಲಿ 50 ಮಾರ್ಕ್ಸ್ ಅಲ್ಲೇ ಇರುತ್ತೆ. ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಒಂದು ಪೋಯಮ್ ಕೊಟ್ಟಿರ್ತಾರೆ, ಅದಲ್ಲೇ ಇರುತ್ತೆ. ಇನ್ನು 50 ಮಾರ್ಕ್ಸಿಂದು ಅದರಲ್ಲಿ 10 ಪೆಡಗಾಜಿ ಇರುತ್ತೆ, ಒಂದು 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಹೀಗೆಲ್ಲ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನಾನಿಲ್ಲಿ ಪೆಡಗಾಜಿ ಮತ್ತು ಗ್ರಾಮರ್ ಪಾಯಿಂಟ್ಸ್ ಯಾವ್ಯಾವ ಅಂದರೆ ಮೇನಾಗಿ TETಗೆ ಯಾವ ಥರ ಬೀಳುತ್ತೆ ಅದನ್ನಷ್ಟೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಗ್ರಾಮರ್ ಪಾಯಿಂಟ್ಸಲ್ಲಿ ಆರ್ಟಿಕಲ್ಸ್ ಆಗಲಿ ಅಥವಾ ನೌನು, ಪ್ರನೌನು, ಆಮೇಲೆ
ಅಲಂಕಾರಗಳ ಬಗ್ಗೆ ಕೇಳ್ತಾರೆ, ಪರ್ಸನಿಫಿಕೇಷನ್, ಸಿಮಿಲಿ, ಮೆಟಾಫರ್ ಅಂತ ಅದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಪೆಡಗಾಜಿಗಳಿಗೆ ಸ್ವಲ್ಪ ಏನು ಕೇಳ್ತಾರೆ, ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರೆ. ಹಾಗಾಗಿ ಅದನ್ನು ಎಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ನಾನಿಲ್ಲಿ ಓದ್ತಾ ನಾನೇನು ಓದ್ತೀನಲ್ಲ ಅದನ್ನು ಸ್ವಲ್ಪ ಮೈಂಡಲ್ಲಿ ನೆನಪು ಮಾಡಿಕೊಂಡು ಅಲ್ಲೇ ರಫಾಗಿ ಬರೆದು ತೆಗಿತೀನಿ. ಯಾಕಂತಂದರೆ ನೀವು ಎಷ್ಟು 10 ಸಾರಿ ಓದಿದ್ರು ಅದನ್ನು 10 ಸಾರಿ ಓದಿದ್ರು ಒಂದು ಸಾರಿ ನೀವು ಬರೆದು ತೆಗೆದ್ರೆ ಒಳ್ಳೆಯದು. ಯಾಕಂತಂದರೆ ನಾವು ಏನು ಓದಿರ್ತೀವಲ್ಲ ಅದನ್ನು ನೀಟಾಗಿ ಕಣ್ಣು ಮುಚ್ಕೊಂಡು ಬರೆದ್ಬಿಟ್ವಿ ಅಂತಂದರೆ ಅದು ನಮಗೆ ಓದಿದ್ದು ಪರ್ಫೆಕ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇನು ಓದಿದ್ರೂ ಅದನ್ನು ಸ್ವಲ್ಪ ಅಲ್ಲಿಂದಲ್ಲೇ ರಪ್ಪಲ್ಲಿ ಬರೆದು ತೆಗಿತಾ ಇರ್ತೀನಿ. ಈ ಥರ ಮಾಡೋದ್ರಿಂದ ನಾವು ಓದಿದ್ದು ಈಸಿಯಾಗಿ ನಮಗೆ ಫೈಂಡ್ ಔಟ್ ಆಗುತ್ತೆ. ಅಂದರೆ ವಾಪಸ್ಸು ಅದನ್ನು ಓದಬೇಕು ಅಂತ ಅನಿಸೋದಿಲ್ಲ. ಯಾಕಂತಂದರೆ ನೀವು 100 ಸಾರಿ ಓದೋದಕ್ಕಿಂತ ಒಂದು ಸಾರಿ ಓದಿದ್ದನ್ನು ಒಂದು ಸಾರಿ ಬರೆದು ತೆಗೆದುಬಿಟ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾನಿಲ್ಲಿ ಸೈಡಿಗೆ ಒಂದು ಪೇಪರ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ನಾನೇನು ಓದ್ತೀನೋ ಅದನ್ನೆಲ್ಲ ರಫಲ್ಲಿನೇ ಅಂದರೆ ರಫಾಗಿ ಬರೆದು ತೆಗೆದಿಟ್ಕೊಳ್ತೀನಿ. ಇಂಗ್ಲೀಷ್ ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಮ್ನಿಂದ ಬಂದವ್ರಿಗೆ ಸ್ವಲ್ಪ ಟಫ್ ಆಗುತ್ತೆ. ಆ ಥರ ಎಲ್ಲ ಟಫ್ ಆಗುತ್ತೆ ಅಂತ ಇಂಗ್ಲೀಷನ್ನು ಬಿಡೋಕ್ಕಾಗಲ್ಲ. ಯಾಕಂದರೆ ಸ್ಕೋರ್ ಮಾಡಬೇಕು ಅಂತಂದರೆ ಇಂಗ್ಲೀಷ್ ನಮಗೆ ಬೇಕೇ ಬೇಕು. ನಾವೀಗ SSL ಸ್ಕೋರ್ ಮಾಡ್ತೀವಿ, ಕನ್ನಡದಲ್ಲಿ ಸ್ಕೋರ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಈಗ ನಾವು 120 ಟಾರ್ಗೆಟ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟ್ನು ನಾವು ಫೇಸ್ ಮಾಡಲೇಬೇಕು. ಹಾಗಾಗಿ ಈಗ 60 ಮಾರ್ಕ್ಸ್ SSL ಬರುತ್ತೆ ಬಿಡು, ಇಂಗ್ಲೀಷನ್ನು ಓದಿದ್ರೆ ಅದು ಬೇಡ ಅಂತ ಅಂದ್ಕೊಂಡ್ವಿ ಅಂದರೆ 60 ಬರೋಲ್ಲ. ಯಾಕಂತಂದರೆ ಬೋಧನಾಶಾಸ್ತ್ರದಲ್ಲಿ 15 ಅಂದರೆ 15 ಮಾರ್ಕ್ಸ್ ಇರುತ್ತೆ. ಬೋಧನಾಶಾಸ್ತ್ರದ ಬಗ್ಗೆ ಯಾವ ಥರ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಕಡೆನೂ ಫೋಕಸ್ ಮಾಡಿರಿ. ಯಾರೆಲ್ಲ ಇಂಗ್ಲೀಷ್ ಬರೋಲ್ಲ, ನಾವು ಇಂಗ್ಲೀಷ್ ಓದೋದೇ ಇಲ್ಲ ಅನ್ನೋರು ಸೊ ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಂಗ್ಲೀಷಲ್ಲೂ 30 ಮಾರ್ಕ್ಸಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದ್ರೂ ಒಳ್ಳೆಯದು. ಸೊ ಸ್ವಲ್ಪ ಇಂಗ್ಲೀಷ್ ಕಡೆ ಫೋಕಸ್ ಮಾಡಿರಿ. ಆರ್ಟಿಕಲ್ಸ್ ಇರುತ್ತಲ್ಲ, ಆರ್ಟಿಕಲ್ಸ್ ನೋಡ್ಕೊಳ್ರಿ. ಆಮೇಲೆ ಅಡ್ಜೆಕ್ಟಿವ್, ನೌನ್, ಪ್ರೊನೌನು ಅವೆಲ್ಲ ನೋಡ್ಕೊಳ್ರಿ. ಆಮೇಲೆ ಸಿಮಿಲಿ, ಮೆಟಾಫರ್ ಬಗ್ಗೆ ಒಂದು ಕ್ವಶನ್ಸ್ ಬರುತ್ತೆ, ಅದನ್ನು ನೋಡ್ಕೊಳ್ರಿ. ಆಮೇಲೆ ಪೆಡಗಾಜಿ ಬಗ್ಗೆ ಜಾಸ್ತಿ ಕೇಳ್ತಾರೆ, ರೆಮಿಡಿಕಲ್ ಟೀಚಿಂಗ್, ಆಮೇಲೆ ಸ್ಪೀಕಿಂಗ್ ಅಂದರೆ ಲಿಸ್ನಿಂಗ್ ಸ್ಕಿಲ್, ರೀಡಿಂಗ್, ಸ್ಪೀಕಿಂಗ್, ರೈಟಿಂಗ್ ಅವ್ರ ಬಗ್ಗೆ ಎಲ್ಲ ಕೇಳ್ತಿರ್ತಾರೆ. ಸೊ ಸ್ವಲ್ಪ ಇಂಗ್ಲೀಷ್ ಕಡೆ ಫೋಕಸ್ ಕೊಟ್ಟು ನೀಟಾಗಿ ಓದ್ಕೊಳ್ರಿ. ಇಂಗ್ಲೀಷ್ ಬಗ್ಗೆ ನಿಮಗೆ ಕೇಳಬೇಕು ಅಂದರೆ ತುಂಬಾ ಯೂಟ್ಯೂಬ್ ಕ್ಲಾಸಸ್ ಇದೆ, ಅದನ್ನೆಲ್ಲ ಕೇಳಿರಿ, ನೋಡಿರಿ. ಸ್ವಲ್ಪ ಈಸಿ ನಿಮ್ಗೆ ಯಾವ ಯೂಟ್ಯೂಬ್ ಕ್ಲಾಸ್ ಈಸಿ ಅನ್ಸುತ್ತಲ್ಲ ಅದನ್ನು ರೆಫರ್ ಮಾಡಿರಿ. ನಾನು ಇಲ್ಲಿ ಯೂಟ್ಯೂಬ್ ಕ್ಲಾಸ್ ಕೇಳಿನೇ ರೆಫರ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಅಂದರೆ ಹೋದ ವರ್ಷ TETಯಲ್ಲಿ ತುಂಬಾ ಯೂಸ್ಫುಲ್ ಆಯಿತು. ಸೊ ಈಗ ಅದನ್ನೇ ರೆಫರ್ ಮಾಡಿಕೊಂಡು ನಾನು ಏನು ಓದಿರ್ತೀನಲ್ಲ ಅದನ್ನು ಇಲ್ಲಿ ಒಂದು ರಫಲ್ಲಿ ಬರಿತಾ ಇದ್ದೀನಿ. ಸೊ ನೀವು ಯಾವ ಥರ ಸ್ಟಡಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿರಿ. ಇದೇ ಥರ ಸ್ಟಡಿ ಮಾಡ್ತಿರೋ ಅಥವಾ ನೀವು ಬೇರೆ ಮೆಥಡಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತಂದರೆ ಹೇಳ್ರಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ನಾನು ಈ ಥರ ಸ್ಟಡಿ ಮಾಡ್ತಾನೆ. ನೀವು ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಇನ್ ಕೇಸ್ ನಾನು ಸ್ಟಡಿ ಮಾಡೋದು ನಿಮಗೇನಾದರೂ ಲೈಕ್ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಶೇರ್ ಮಾಡೋದನ್ನು ಮರೆಯೋಕೆ ಯಾರು ನಿಮ್ಗೆ ಫ್ರೆಂಡ್ಸ್, ಫ್ಯಾಮಿಲಿ ಒಳಗೆ TETಗೆ ಸ್ಟಡಿ ಮಾಡ್ತಿರ್ತಾರಲ್ಲ, ಬಿಗಿನರ್ಸ್ ಇರ್ತಾರೆ, ಅವ್ರಿಗೆ ಯಾವ ಥರ ಓದಬೇಕಂತ ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇವತ್ತಿಲ್ಲಿ ಪೂರ್ತಿ ಇಂಗ್ಲೀಷ್ ಮಾಡಿದೆ. ನಾನು ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಅದರ ಬಗ್ಗೆ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದರ ನೋಟ್ಸಲ್ಲಿ 2024 TETಯಲ್ಲಾಗಲಿ ಅಥವಾ 2021 TETಯಲ್ಲಾಗಲಿ ಯಾವ ಥರ ಕ್ವಶನ್ಸ್ ಬಂದಿತ್ತು ಅಂತಲೂ ನಾನು ನಿಮಗೆ ಕ್ವಶನ್ ಪೇಪರಲ್ಲಿ ತೋರಿಸ್ತೀನಿ. ಅದನ್ನು ಈ ವಿಡಿಯೋದಲ್ಲಿ ತೋರಿಸಲ್ಲ. ಯಾಕಂದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಲೆಂದಿ ಆದರೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಆಲ್ ಶಾರ್ಟ್ ಇರೋ ವಿಡಿಯೋಸನ್ನೇ ನೋಡ್ತಾರೆ, ಲೆಂದಿ ಆಗಿರೋ ವಿಡಿಯೋಸನ್ನು ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಾನಿಲ್ಲಿ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ವಿಡಿಯೋನ ಮಾಡ್ತೀನಿ ಅದಕ್ಕೋಸ್ಕರ. ಆ ವಿಡಿಯೋದಲ್ಲಿ ನಾನು ಯಾವ ಥರ ನೋಟ್ಸ್ ಮಾಡಿದ್ದೀನಿ, ಆ ನೋಟ್ಸ್ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿತ್ತು ಅಂತ ಆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡಿರಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದೆಲ್ಲ ಇಂಗ್ಲೀಷ್ ನೋಟ್ಸೇ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಇಂಗ್ಲೀಷನ್ನು ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಲಿಸ್ನಿಂಗು, ಸ್ಪೀಕಿಂಗು, ರೈಟಿಂಗು, ರೀಡಿಂಗು ಅಂತ. ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ರು, ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದೆ ಅಂತಲೂ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಹೌದಾ, ನಿಮಗೆಲ್ಲ ಕಾಣಿಸ್ತಾ ಇದ್ದಿಲ್ಲ ಆಲ್ಮೋಸ್ಟ್ ಅಲ್ಲಿ. ಏನೋ ಬರೀಬೇಕಂತ ಅಂದ್ಕೊಂಡಿದ್ದೆ, ಅದನ್ನೆಲ್ಲೋ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಅದನ್ನು ಅದೇ ಯೂಟ್ಯೂಬ್ ಕ್ಲಾಸ್ ಕೇಳಿ ಮತ್ತೆ ಅಲ್ಲೇನು ನೋಟ್ಸ್ ಮಾಡ್ಕೋಬೇಕಲ್ಲ ಅದನ್ನು ನೋಟ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಎಲ್ಲ ಸ್ವಲ್ಪ ಯಾರು ಏನು ಹೇಳಿದರು ಅಂತ ಡೆಫಿನಿಷನ್ಸ್ ಇದೆ, ಅದನ್ನು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಆಲ್ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿರೋ ನೋಟ್ಸಲ್ಲಿ ಒಂದು 5-6 ಕ್ವಶನ್ಸ್ ಎಲ್ಲ ಬಿದ್ದಿತ್ತು ಅಂತ ಅಂದ್ಕೊಳ್ತೀನಿ.
ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಯಾರಿನ್ನೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ್ನು ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಪೂರ್ತಿಯಾಗಿ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮುಂದಿನ ಸ್ಟಡಿಲಾಗಲಿ ಸಿಗೋಣ. ಮುಂದಿನ ಸ್ಟಡಿಲಾಗಲಿ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿರೋದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಯಾವ ಇಯರಲ್ಲಿ ಕ್ವಶನ್ಸ್ ಬಂದಿತ್ತು ಅಂತ ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ಸ್ಟಡಿಲಾಗಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.